ಸರಳ ಜ್ಯೋತಿ ಇಬ್ಬರು ಜಗಳ ಮಾಡ್ತಿದ್ರು. ಯಾರು ಬಂದು ಏನೇ ಹೇಳಿದ್ರು ನಿಲ್ಸ್ತಾ ಇರ್ಲಿಲ್ಲ. ಅಕ್ಕಪಕ್ಕದ ಜನರು ನೋಡ್ತಾ ಇದ್ದಾರೆ ಅಂತ ಸ್ವಲ್ಪ ಕೂಡ ಫೀಲಿಂಗ್ಸ್ ಇಲ್ಲದೆ ಯಾವಾಗ ನೋಡಿದ್ರು ಜಗಳ ಮಾಡ್ತಿದ್ರು. ಅವರ ಜಗಳ ನೋಡಲು ಅಕ್ಕಪಕ್ಕದ ಜನರು ಯಾವಾಗ್ಲೂ ಎಲ್ಲರೂ ಬಂದು ಜಗಳವನ್ನು ನೋಡ್ತಾ ನಿಂತಿರ್ತಾರೆ. ಎಷ್ಟೇ ಜಗಳ ಆಡಿದ್ರು ಅತ್ತೆ ಸೊಸೆ ಇಬ್ರು ಯಾವಾಗ ನೋಡಿದ್ರು ಅನ್ಯೋನ್ಯವಾಗಿ ಜೊತೆಗೆ ಇರ್ತಾರೆ. ಇಷ್ಟಕ್ಕೆ ಪಕ್ಕದ ಮನೆ ಕಮಲ ಅತ್ತೆ ಸೊಸೆ ಇಬ್ರು ಏನೇ ವ್ಯಾಪಾರ ಮಾಡಿದ್ರು ಅದನ್ನು ನೋಡಿ 2 ದಿನದಲ್ಲಿ ಅವಳು ಆ ವ್ಯಾಪಾರವನ್ನು ಆರಂಭಿಸ್ತಿದ್ಲು. ಅದರಿಂದ ಅತ್ತೆ ಸೊಸೆಗೆ ನಷ್ಟವಾಗಿ ಆ ಪ್ಲಾನ್ ನೀನೇ ಹೇಳಿದ್ದು ಅಂತ ಒಬ್ಬರಿಗೊಬ್ಬರು ಜಗಳವಾಡ್ತಾನೆ ಇರ್ತಾರೆ. ಹೀಗೆ ಒಂದು ದಿನ ಅತ್ತೆ ಸೊಸೆ ಇಬ್ರು ಕೂಲ್ ಡ್ರಿಂಕ್ಸ್ ವ್ಯಾಪಾರವನ್ನ ಆರಂಭಿಸಿದ್ರು. ಜ್ಯೋತಿ, ನಾವು ಕೂಲ್ ಡ್ರಿಂಕ್ಸ್ ವ್ಯಾಪಾರವನ್ನ ಆರಂಭಿಸಿದ್ದೀವಲ್ವಾ, ಬಿಸಿಲು ಕಾಲದಲ್ಲಿ ಕೂಲ್ ಡ್ರಿಂಕ್ಸ್ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಆದ್ರೆ ನಾವು ಹುಷಾರಾಗಿ ವ್ಯಾಪಾರ ಮಾಡ್ಬೇಕು. ಪಕ್ಕದಲ್ಲೇ ಹೋಲ್ಸೇಲ್ ಅಂಗಡಿಯಿಂದ ಜ್ಯೂಸ್ ಅನ್ನು ತಗೊಂಡ್ಬಂದು ನಾವು ಲಾಭ ಬರುವ ಹಾಗೆ ವ್ಯಾಪಾರ ಮಾಡ್ಬೇಕು. ಸರಿ ಅತ್ತೆ, ನಾವು ಒಳ್ಳೆ ಹೋಲ್ಸೇಲ್ ಅಂಗಡಿಯಿಂದ ಜ್ಯೂಸ್ ಅನ್ನು ತೆಗೆದುಕೊಳ್ಳೋಣ. ಜ್ಯೋತಿ, ಇಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿ ಕೂಡ ಇಲ್ಲ. ನಾವು ಅಧಿಕ ಜ್ಯೂಸ್ ಅನ್ನು ವ್ಯಾಪಾರ ಮಾಡಿದ್ರೆ ನಮ್ಗೆ ಒಳ್ಳೆ ಲಾಭ ಬರುತ್ತೆ. ಏನ್ ಹೇಳ್ತೀಯಮ್ಮ? ಅತ್ತೆ, ನೀವು ಹಾಗೆಲ್ಲ ಹೇಳ್ಬೇಡಿ, ಸುಮ್ನಿರಿ. ನಾವು ಬೇರೆ ಅಂಗಡಿಗಿಂತ ನಮ್ಮ ಅಂಗಡಿಯಲ್ಲಿ ಜ್ಯೂಸಿಗೆ ಅಧಿಕ ಬೆಲೆಯನ್ನು ಇಟ್ರೆ ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಸ್ಟೇಷನ್ ಅಲ್ಲಿ ಹೋಗಿ ಕೂರ್ಬೇಕು. ಅಲ್ಲಮ್ಮ, ನಾವು ಚೆನ್ನಾಗಿ ಲಾಭ ಪಡಿಬೇಕು ಅಂತ ಏನಾದ್ರೂ ಹೇಳಿದ್ರೆ ನೀನು ಏನಾದ್ರೂ ಒಂದೊಂದು ಹೇಳಿ ಅದನ್ನ ಬೇಡ ಅಂತ ಹೇಳ್ತಾ ಇದೀಯಾ. ಬೇಕಂದ್ರೆ ನೀನೇ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ನನ್ನ ಬೇಕಾದ್ರೆ ಒಳಗ್ ತಳ್ತೀಯ. ಅತ್ತೆ, ನಾನ್ ಬೇಕಂದ್ರೆ ನಿಮ್ ಮೇಲೆ ನನಗೆ ವರದಕ್ಷಿಣೆ ಹಿಂಸೆ ಕೊಡ್ತಾ ಇದ್ದೀರಾ ಅಂತ ಬೇಕಾದ್ರೆ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ಬೋದು. ಆದ್ರೆ ಅಧಿಕ ಲಾಭಕ್ಕೋಸ್ಕರ ಜ್ಯೂಸ್ ವ್ಯಾಪಾರ ಮಾಡ್ತಾ ಇದ್ದೀವಿ ಅಂತ ಮಾತ್ರ ಕಂಪ್ಲೇಂಟ್ ಕೊಡೋದಿಲ್ಲ. ಯಾಕೆಂದ್ರೆ ನಿಮ್ ಜೊತೆ ಸೇರಿ ನಾನು ವ್ಯಾಪಾರ ಮಾಡ್ತಿದ್ದೀನಲ್ವಾ. ಹೀಗೆ ಅವರು ಮಾತಾಡ್ತಾ ಇರುವಾಗ ಕಮಲ ಅಲ್ಲಿಗೆ ಬಂದ್ಲು. ಕಮಲ ಬಂದು ಜ್ಯೂಸ್ ಅಂಗಡಿಯನ್ನು ನೋಡಿದ್ಲು. ಏನ್ ಕಮಲ, ಜ್ಯೂಸ್ ಗಾಡಿನ ಹಾಗೆ ನೋಡ್ತಾ ಇದ್ದೀಯಾ? ನಾವು ಏನೇ ವ್ಯಾಪಾರವನ್ನು ಆರಂಭಿಸಿದ್ರು ಕೂಡ ನೀನು ಕೂಡ ನಮ್ಮ ಬದ್ಲಿಗೆ ಅದೇ ವ್ಯಾಪಾರವನ್ನು ತಾನೇ ಆರಂಭಿಸ್ಬೇಕು ಅಂತ ಇರ್ತೀಯಾ? ನಿಮ್ದು ಒಳ್ಳೆ ಕತೆ ಐತಲ್ಲ. ನಾನ್ ಯಾಕೆ ನಿಮ್ಮ ವ್ಯಾಪಾರನ ನೋಡಿ ನಾನು ಕೂಡ ಅದೇ ವ್ಯಾಪಾರವನ್ನು ಆರಂಭಿಸ್ತೀನಿ? ಹಾಗೆಲ್ಲ ಏನೂ ಇಲ್ಲ. ನನ್ಗೆ ಯಾವ ವ್ಯಾಪಾರ ಮಾಡಕ್ಕಾಗುತ್ತೋ ಆ ವ್ಯಾಪಾರನ ಮಾಡೋದು. ಅದು ಮಾತ್ರ ಅಲ್ಲ, ನಿಮ್ಮ ಹಾಗೆ ಅಧಿಕ ಲಾಭವನ್ನೆಲ್ಲ ಇಟ್ಟು ಮಾರಾಟ ಮಾಡಲ್ಲ. ನೀವೇನು ಯಾವಾಗ ನೋಡಿದ್ರು ನಾನು ನಿಮ್ಮ ವ್ಯಾಪಾರವನ್ನೇ ನೋಡಿ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಯಾಕೆ ತಿಳ್ಕೊತೀರಾ? ಅದು ಮಾತ್ರ ಅಲ್ಲ, ನಿಮ್ಮ ರೀತಿ ಜಗಳ ಮಾಡ್ಕೊಂಡು ವ್ಯಾಪಾರ ಮಾಡೋದಿಲ್ಲ. ನಾನು ನಿಯತ್ತಿಂದನೇ ವ್ಯಾಪಾರವನ್ನ ಮಾಡೋದು. ಸರಿ, ನೀನೋಗಿ ನಿನ್ ವ್ಯಾಪಾರವನ್ನ ನೋಡ್ಕೋ. ಕೂಲ್ ಡ್ರಿಂಕ್ಸ್ ಕುಡ್ದೆ ಅಲ್ವಾ, ಅದಕ್ಕೆ ದುಡ್ಡು ಕೊಟ್ಟು ಇಲ್ಲಿಂದ ಹೊರಟೋಗು. ಹೀಗೆ ಹಣವನ್ನು ಕೊಟ್ಟು ಅಲ್ಲಿಂದ ಹೊರಟೋದ್ಲು. ಸರಳ ತನ್ನ ಸೊಸೆ ಜೊತೆ ಕೋಪದಿಂದ ಮಾತಾಡುತ್ತಾ, ಏನೇ ಪಕ್ಕದ ಮನೆಯವಳು ಅಷ್ಟು ಜೋರಾಗಿ ಬಂದು ನನ್ ಜೊತೆ ಜಗಳ ಮಾಡ್ತಿದ್ದಾಳೆ? ನಮ್ಮ ಅತ್ತೆ ಅಲ್ವಾ, ಯಾಕೆ ನಮ್ಮ ಅತ್ತೆ ಜೊತೆ ಮಾತಾಡ್ತೀರಾ? ನಮ್ಮ ಅತ್ತೆ ಸರಿಯಾಗಿ ತಾನೇ ವ್ಯಾಪಾರ ಮಾಡ್ತಿದ್ದಾರೆ ಅಂತ ಏನಾದ್ರೂ ಒಂದ್ ಮಾತಾಡ್ದ ನೀನು? ಅವಳು ನನ್ನ ನೋಡಿ ಅಷ್ಟೊಂದು ಮಾತಾಡ್ತಾಳೆ, ನೀನ್ ಪಕ್ಕದಲ್ಲಿ ನಿಂತು ನೋಡ್ತಾ ಇರ್ತೀಯ. ನನ್ನ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಿನ್ಗೆ ಅಷ್ಟೊಂದು ಸಂತೋಷನಾ? ಅವ್ರು ಎಲ್ಲಿ ಅತ್ತೆ ನಿಮ್ ಜೊತೆ ಜಗಳ ಮಾಡಿದ್ರು? ಅವ್ರು ಏನ್ ವ್ಯಾಪಾರ ಮಾಡ್ತಾರೆ ಅಂತ ಅವ್ರ ವ್ಯಾಪಾರದ ಬಗ್ಗೆ ನಿಮ್ ಜೊತೆ ಹೇಳಿ ಹೋದ್ರು ಅಷ್ಟೇ. ಹೌದು, ನಾವಿಲ್ ಬಂದಿರೋದು ಜಗಳ ಮಾಡಕ್ಕಲ್ಲ, ನಮ್ ಜೊತೆ ವ್ಯಾಪಾರಕ್ಕೆ ಬರೋರ್ ಜೊತೆ ನಾವು ವ್ಯಾಪಾರ ಮಾಡಕ್ಕೆ. ಹೌದು, ಯಾಕತ್ತೆ ನೀವು ನನ್ ಜೊತೆ ಕೇಳ್ತಾ ಇದ್ದೀರಾ? ಒಂದ್ ವೇಳೆ ನೀವು ಅವ್ರ ಜೊತೆ ಮಾತಾಡುವಾಗ ನಾನ್ ಮಧ್ಯೆ ಬಂದ್ರೆ ಯಾಕೆ ಮಧ್ಯೆ ಬರ್ತೀಯಾ ಅಂತ ಕೇಳ್ತೀರಾ? ಮಧ್ಯೆ ಬರೋದಿದ್ರೆ ಯಾಕೆ ಬಂದಿಲ್ಲ ಅಂತ ಜಗಳ ಮಾಡ್ತೀರಾ? ಹೀಗೆ ಅತ್ತೆ ಸೊಸೆ ಮಾತಾಡಿ ಒಬ್ಬರಿಗೊಬ್ಬರು ಜಗಳ ಕೂಡ ಆರಂಭವಾಯಿತು. ಸರಳ ಕೋಪದಿಂದ ಜ್ಯೂಸ್ ಬಾಟಲ್ ಅನ್ನು ತೆಗೆದು ನೆಲಕ್ಕೆ ಬಿಸಾಡಿದ್ಲು. ಹೀಗೆ ಜ್ಯೋತಿ ಕೂಡ ಒಂದು ಬಾಟಲ್ ನ ತೆಗೆದು ಕೆಳಗೆ ಬಿಸಾಕಿದ್ಲು. ಅತ್ತೆ ಸೊಸೆ ಇಬ್ರು ಜಗಳ ಮಾಡಿ ಒಬ್ಬರು ಅಂತ ಎಲ್ಲಾ ಬಾಟಲ್ನ ಒಡೆದಾಕಿ ನಷ್ಟನೇ ಆಯಿತು. ಇದನ್ನು ದೂರದಿಂದ ಕಮಲ ನೋಡ್ತಾನೇ ಇದ್ಲು. ಊರಿನ ಜನರೆಲ್ಲ ಅತ್ತೆ ಸೊಸೆಯನ್ನ ನೋಡಿ ನಗ್ತಾ ಇದ್ರು. ಆಗ ಕಮಲ ಜ್ಯೋತಿಯ ಬಳಿ ಬಂದು ಹೀಗೆ ಹೇಳಿದ್ಲು, ನೋಡಿದ್ರಾ, ಅತ್ತೆ ಸೊಸೆ ಇಬ್ರು ಮಾತಾಡಿ ಜಗಳ ಆಡಿ ನೀವೇ ನಿಮ್ಗೆ ನಷ್ಟ ತಗೊಂಡ್ಬಂದ್ಬಿಟ್ರಿ. ಇವಾಗ ನಾನು ಈ ವ್ಯಾಪಾರವನ್ನು ಆರಂಭಿಸ್ತೀನಿ, ಅದು ಕೂಡ ಇದೇ ಪ್ಲೇಸ್ ಅಲ್ಲಿ ಆರಂಭಿಸ್ತೀನಿ. ಅತ್ತೆ ಸೊಸೆ ಇಬ್ರಿಗೂ ತುಂಬಾನೇ ಕೋಪ ಬಂತು. ಇಬ್ರು ಕೋಪದಿಂದ ಮನೆಗೆ ಹೋದ್ರು. ಮನೆಗೆ ಹೋಗಿ ನೋಡುವಾಗ ಅಲ್ಲಿ ಅವರ ಮಾವನಾದ ದಾಮೋದರ ಬಂದು ಅಲ್ಲೇ ಕೂತಿದ್ದ. ಏನು, ಮಾರ್ಕೆಟ್ ಅಲ್ಲಿ ಇಬ್ರು ಸೇರ್ಕೊಂಡು ಜಗಳ ಆಡಿದ್ರಂತೆ? ಊರಲ್ಲಿರುವ ಜನರೆಲ್ಲ ಇದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ನಿಮ್ಗೆ ಜಗಳ ಆಡದೆ ಇರ್ಲಿಕ್ಕಾಗಲ್ವಾ? ನಿಮ್ಮಿಬ್ರಿಂದ ಊರೊಳಗೆ ತಲೆ ಎತ್ಕೊಂಡು ನಡಿಯಕ್ಕಾಗ್ತಿಲ್ಲ. ಇವಾಗ ಇನ್ಮುಂದೆ ಏನ್ ಮಾಡ್ತೀರಾ? ಮಾಡುವ ವ್ಯಾಪಾರವೆಲ್ಲ ನಷ್ಟದಲ್ಲೇ ಹೋಗಿ ಮುಗಿತಾ ಇದೆ. ವ್ಯಾಪಾರ ಏನು ಬೇಡ, ಇಬ್ರು ಮನೆಯಲ್ಲೇ ಇರಿ ಅಂತ ಕೇಳಿದ್ರೆ ಎಲ್ಲಾದ್ರೂ ನಮ್ಮ ಮಾತು ಕೇಳ್ತೀರಾ? ಇನ್ ಮುಂದೆ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಸರಿಯಾಗಿ ಜಗಳವಾಡದೆ ಏನಾದ್ರೂ ಒಂದು ವ್ಯಾಪಾರ ಮಾಡೋದಾದ್ರೆ ಮಾಡಿ. ಅದನ್ನ ಬಿಟ್ಟು ಇಬ್ರು ಏನಾದ್ರೂ ಒಂದು ವ್ಯಾಪಾರವನ್ನು ಆರಂಭಿಸಿ ರಸ್ತೆಯಲ್ಲೇ ಜಗಳ ಮಾಡ್ಕೊಂಡು ನಷ್ಟ ಏನಾದ್ರೂ ತರದಾದ್ರೆ
ಏನು ಮಾಡಬೇಡಿ, ಇಬ್ರು ಮನೇಲೇ ಇರಿ. ತಂದೆ ಮಗ ನಾವಿಬ್ರು ಕೆಲ್ಸಕ್ಕೋಗಿ ನಿಮ್ಗೆ ತಂದಾಕ್ತೀವಿ. ನೀವಿಬ್ರು ಏನು ಮಾತನಾಡದೆ ಮನೆಯಲ್ಲೇ ಕೂತ್ಕೊಂಡು ನಮಗೆ ಅಡಿಗೆ ಮಾಡಿ ಕೊಡಿ ಸಾಕು. ಈ ಸಲ ಮಾತ್ರ ಮತ್ತೆ ಮತ್ತೆ ಜಗಳ ಆಡಿದ್ರೆ ಆಮೇಲೆ ನನ್ನ ಕೈಯಿಂದ ಸರಿಯಾಗಿ ಬೀಳುತ್ತೆ, ಹುಷಾರಾಗಿರಿ. ಹೀಗೆ ದಾಮೋದರ ಅಷ್ಟೊಂದು ಮಾತನಾಡಿದ ಕಾರಣ ಅತ್ತೆ ಸೊಸೆ ಇಬ್ರು ಕೂತ್ಕೊಂಡು ಆಲೋಚನೆ ಮಾಡ್ತಿದ್ರು. ಅತ್ತೆ, ನನ್ ಜೊತೆ ಒಂದು ಐಡಿಯಾ ಇದೆ. ನಾವು ಇದರ ಪ್ರಕಾರ ಮಾಡಿದ್ರೆ ಚೆನ್ನಾಗಿ ವ್ಯಾಪಾರವನ್ನು ಮಾಡ್ಬೋದು. ಇದನ್ನ ಕಮಲ ಕೂಡ ಕದಿಯಕ್ಕಾಗಲ್ಲ, ಯಾಕೆ ಅಂದ್ರೆ ಕಮಲನಿಗೆ ಚೆನ್ನಾಗಿ ಅಡಿಗೆ ಕೂಡ ಮಾಡಕ್ ಗೊತ್ತಿಲ್ಲ. ಹೌದಾ, ಏನಮ್ಮ ವ್ಯಾಪಾರ? ಮಾರ್ಕೆಟಲ್ಲಿ ಇವಾಗ ಮಾವಿನಕಾಯಿ ಚೆನ್ನಾಗಿ ಸೇಲ್ ಆಗ್ತಿದೆ ಅಲ್ವಾ? ಪಾನಿಪುರಿಯಲ್ಲಿ ಮಾವಿನಕಾಯಿನ ಮಿಕ್ಸ್ ಮಾಡಿ ಮ್ಯಾಂಗೋ ಪಾನಿಪುರಿ ಅಂತ ವ್ಯಾಪಾರ ಮಾಡೋಣ. ಮಾವಿನಕಾಯಿನ ಇಷ್ಟಪಡದೇ ಇರೋರು ಯಾರು ಇಲ್ವಲ್ಲ. ನೀನು ಏನ್ ಹೇಳಿದ್ರು ಸರಿಯೇ ಆಗುತ್ತಮ್ಮ. ಆದ್ರೆ ಈ ವಿಚಾರವನ್ನು ಮೊದಲು ನಿಮ್ಮ ಮಾವನಿಗೆ ಹೇಳೋಣ. ನಿಮ್ಮ ಮಾವನೇ ನಾವು ಯಾವ ವ್ಯಾಪಾರವನ್ನ ಆರಂಭಿಸಿದ್ರು ಕೂಡ ಬೈತಾನೆ ಇರ್ತಾರೆ. ಹೀಗೆ ಅವರಿಬ್ಬರು ಮಾತಾಡ್ಕೊಂಡು ದಾಮೋದರನ ಬಳಿ ಬಂದ್ರು. ಏನ್ರಿ, ನಾವಿಬ್ರು ಸೇರಿ ವ್ಯಾಪಾರವನ್ನೊಂದು ಆರಂಭಿಸೋಣ ಅಂತ ಇದ್ದೀವಿ, ನೀವು ಸರಿ ಅಂತೀರಾ? ವ್ಯಾಪಾರ ಮಾಡ್ತೀರಾ? ಇವಾಗ ತಾನೇ ಇಬ್ರು ಜಗಳ ಮಾಡ್ಕೊಂಡೋದ್ರಿ. ಏನು ಇಷ್ಟು ದಿನ ನನ್ನ ಜೊತೆ ಕೇಳಿಯೇ ನೀವು ವ್ಯಾಪಾರವನ್ನು ಆರಂಭಿಸಿದ ಹಾಗೆ ಬಿಲ್ಡಪ್ ಕೊಡ್ತಾ ಇದ್ದೀರಾ? ನಾವು ಇಬ್ರು ಸೇರಿ ಮ್ಯಾಂಗೋ ಪಾನಿಪುರಿ ವ್ಯಾಪಾರ ಮಾಡೋಣ ಅಂತ ಇದ್ದೀವಿ. ನೀವು ಸರಿ ಅಂತ ಹೇಳಿದ್ರೆ ಇವತ್ತೇ ನಾವು ವ್ಯಾಪಾರವನ್ನು ಆರಂಭಿಸ್ತೀವಿ. ಸರಿ, ನೀವು ಬೇಕಾದ್ರೆ ವ್ಯಾಪಾರವನ್ನು ಮಾಡಿ. ಆದ್ರೆ ರಸ್ತೆಯಲ್ಲಿ ಪಾನಿಪುರಿನ ಇಟ್ಕೊಂಡು ಅಲ್ಲಿ ಜಗಳ ಆಡಿದ್ರೆ ಆಮೇಲೆ ನೋಡ್ಲಿಕ್ಕೆ ತುಂಬಾ ಅಸಹ್ಯವಾಗಿರುತ್ತೆ. ಹಿಂದೆ ಮುಂದೆ ಆಲೋಚನೆ ಮಾಡಿ ಆಮೇಲೆ ತೀರ್ಮಾನ ಮಾಡಿ. ಹೀಗೆ ದಾಮೋದರ ಒಪ್ಪಿಕೊಂಡ ಕಾರಣ ಸರಳ, ಜ್ಯೋತಿ ಅವರಿಬ್ಬರು ಮರುದಿನ ವ್ಯಾಪಾರವನ್ನು ಆರಂಭಿಸಿದ್ರು. ಜ್ಯೋತಿ ಮಾವಿನಕಾಯಿನ ಕಟ್ ಮಾಡಿ ಒಂದ್ ಕಡೆ ಜ್ಯೂಸ್ ಮಾಡಿ ಒಂದ್ ಕಡೆ ಇಡ್ತಾ ಇದ್ಲು. ಸರಳ ಒಂದ್ ಕಡೆ ಪಾನಿಪುರಿಯನ್ನು ಮಾಡಿ ಒಂದು ಕಡೆ ತೆಗ್ದಿಡ್ತಾ ಇದ್ಲು. ಗಾಡಿಯಲ್ಲಿ ಪಾನಿಪುರಿ ಮತ್ತು ಪಾನಿಪುರಿಗೆ ಬೇಕಾದ ವಸ್ತುವನ್ನು ಗಾಡಿಯಲ್ಲಿ ತೆಗ್ದಿಟ್ರು. ಹೀಗೆ ಜ್ಯೂಸ್ ಕೂಡ ಇಟ್ಟು ಗಾಡಿಯನ್ನು ತಳ್ಕೊಂಡೋಗಿ ಮಾರ್ಕೆಟಲ್ಲಿ ನಿಂತ್ರು. ಬನ್ನಿ ಅಯ್ಯ ಬನ್ನಿ, ಮ್ಯಾಂಗೋ ಪಾನಿಪುರಿ ಸ್ಪೆಷಲ್ ಆದ ಪಾನಿಪುರಿ. ಇದುವರೆಗೂ ಈ ರೀತಿ ರುಚಿಕರವಾದ ಪಾನಿಪುರಿನ ನೀವು ಎಲ್ಲೂ ಕೂಡ ತಿಂದಿರದಿಲ್ಲ, ಬನ್ನಿ ಬನ್ನಿ. ಜ್ಯೋತಿಯ ಶಬ್ದ ಕೇಳಿ ಅಲ್ಲಿರುವ ಜನರು ಒಬ್ಬೊಬ್ಬರಾಗಿ ಬಂದು ತಿನ್ನಲಾರಂಭಿಸಿದ್ರು. ಪಾನಿಪುರಿಯ ರುಚಿ ತುಂಬಾ ಚೆನ್ನಾಗಿದ್ದ ಕಾರಣ ಜನ ಅಲ್ಲಿ ಬಂದು ತುಂಬಿದ್ರು. ತಕ್ಷಣ ಕಮಲ ಅಲ್ಲಿಗೆ ಬಂದ್ಲು. ಏನು ಅತ್ತೆ ಸೊಸೆ ಇಂದಿರಾ ಇಬ್ರು ಸೇರ್ಕೊಂಡು ಹೊಸ ವ್ಯಾಪಾರವನ್ನ ಆರಂಭಿಸಿದ ಹಾಗಿದೆ. ನನ್ನ ಕೂಲ್ ಡ್ರಿಂಕ್ ವ್ಯಾಪಾರಕ್ಕೆ ಪೈಪೋಟಿಯಾಗಿ ಇಟ್ಟಿದ್ದೀರಾ? ಏನಿದ್ರು ಈ ಬೇಸಿಗೆ ಕಾಲದಲ್ಲಿ ತಂಪಾಗಿ ಜ್ಯೂಸ್ ಕುಡಿಬೇಕು ಅನ್ಸುತ್ತೆ ಹೊರತು ನಿಮ್ಮ ಪಾನಿಪುರಿ ತಿನ್ನಬೇಕು ಅಂತ ಯಾರಿಗನ್ಸುತ್ತೆ? ರುಚಿಗೋಸ್ಕರ ಇವತ್ ಬಂದಿರ್ಬೋದು, ಇನ್ನು ಪ್ರತಿದಿನ ಬರ್ತಾರ ಏನೋ? ನೋಡಿದೀಯಾ ಇವತ್ತು ಎಷ್ಟು ಜನ ಬಂದು ಪಾನಿಪುರಿ ತಿಂತಿದ್ದಾರೆ ಅಂತ? ಸಂಜೆ 6 ಗಂಟೆ ಆಗೋಷ್ಟ್ರಲ್ಲೇ ನಮ್ಮ ಪಾನಿಪುರಿ ಎಲ್ಲ ಖಾಲಿ ಆಗಕ್ಕಾಯ್ತು. ಇವಾಗ ಗೊತ್ತಾಗ್ತದ ವ್ಯಾಪಾರ ಹೇಗೆ ಆಗುತ್ತೆ ಅಂತ. ಮಾವಿನಕಾಯಿ ಅಂದ್ರೆ ಎಲ್ಲ ಜನರಿಗೂ ತುಂಬಾ ಇಷ್ಟ. ಇದು ಮಾವಿನಕಾಯಿ ಸೀಸನ್ ಬೇರೆ, ಅದಕ್ಕೇನೆ ಮಾವಿನಕಾಯಿ ರುಚಿ ಚೆನ್ನಾಗಿರುವ ಕಾರಣ ಎಲ್ಲ ಜನರು ಬಂದು ಪಾನಿಪುರಿನ ತಗೊಂಡು ತಿಂತಿದ್ದಾರೆ. ಏನತ್ತೆ, ನಮ್ಮ ವ್ಯಾಪಾರ ಸೀಕ್ರೆಟ್ ಅವಳಿಗೆ ಹೇಳ್ತಿದ್ದೀರಾ? ಹೇಳಿದ್ರು ಪರವಾಗಿಲ್ಲಮ್ಮ, ಅವಳಿಗೇನಾದ್ರೂ ಅಡಿಗೆ ಮಾಡಕ್ಕೆ ಗೊತ್ತಾ ಇಲ್ವಾ? ಏನು ಅತ್ತೆ ಸೊಸೆ ಇಬ್ರು ನನಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ ಅಂತ ತಮಾಷೆ ಮಾಡ್ತಿದ್ದೀರಾ? ನನಗೆ ಗೊತ್ತು, ನನಗೆ ಅಡಿಗೆ ಮಾಡಕ್ಕೆ ಬರೋದಿಲ್ಲ ಅಂತ ತಾನೇ ನೀವಿಬ್ರು ಸೇರ್ಕೊಂಡು ಈ ರೀತಿ ವ್ಯಾಪಾರವನ್ನ ಆರಂಭಿಸಿರೋದು. ಹೀಗೆ ಕಮಲ ಅಲ್ಲಿಂದ ಹೊರಟೋಗುವಾಗ ಅತ್ತೆ ಸೊಸೆ ಇಬ್ರು ನೋಡಿ ನಗ್ತಾ ಇದ್ರು. ಹೀಗೆ ತುಂಬಾ ಚೆನ್ನಾಗಿ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಮ್ಯಾಂಗೋ ಪಾನಿಪುರಿ ವ್ಯಾಪಾರ ಮಾಡಿದ್ರು. ಒಳ್ಳೆ ಲಾಭ ಕೂಡ ಬಂತು. ವ್ಯಾಪಾರವನ್ನು ಮುಗಿಸಿ ಮನೆಗೆ ಬಂದ್ರು. ಹೇಗೆ ನಡೀತು ನಿಮ್ಮ ವ್ಯಾಪಾರ? ಇಬ್ರು ಏನು ಜಗಳ ಮಾಡಿಲ್ಲ ತಾನೆ? ಚೆನ್ನಾಗಿ ವ್ಯಾಪಾರ ಆಯ್ತು ತಾನೆ? ಇವತ್ತು ವ್ಯಾಪಾರ ಚೆನ್ನಾಗಾಯ್ತು ರೀ, ನಾವಿಬ್ರು ಜಗಳ ಮಾಡ್ಕೊಂಡಿಲ್ಲ. ಮಾವ, ಇವತ್ತು ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತು ಮಾವ. ನಾವಿಬ್ರು ಅಂದ್ಕೊಂಡ್ಲೇ ಇಲ್ಲ ಇವತ್ತು ಇಷ್ಟು ಒಳ್ಳೆ ಲಾಭ ಬರುತ್ತೆ ಅಂತ ಯೋಚನೆನೂ ಮಾಡಿಲ್ಲ. ನೀವಿಬ್ರು ಯಾವಾಗ್ಲೂ ಹೀಗೇನೆ ಅನ್ಯೋನ್ಯವಾಗಿ ವ್ಯಾಪಾರ ಮಾಡಿದ್ರೆ ಮಾತ್ರ ಎಲ್ಲನೂ ಸಾಧ್ಯ. ನೀವಿಬ್ಬರು ಅಂದುಕೊಂಡ ಹಾಗೆ ಇವತ್ತು ವ್ಯಾಪಾರ ನಡೆದಿದೆ. ಪ್ರತಿದಿನ ಹೀಗೇನೆ ನೀವು ಅನ್ಯೋನ್ಯವಾಗಿ ವ್ಯಾಪಾರ ಮಾಡಿ ಚೆನ್ನಾಗಿ ನಡೆಯುತ್ತೆ. ಜ್ಯೋತಿ ಮತ್ತು ಸರಳ ದಾಮೋದರ ಹೇಳಿದ ಹಾಗೆ ಇಬ್ಬರು ಅನ್ಯೋನ್ಯವಾಗಿ ಆ ದಿನದಿಂದ ಪಾನಿಪುರಿ ವ್ಯಾಪಾರವನ್ನು ಮಾಡಲು ಆರಂಭಿಸಿದ್ರು. ಮೀನಾ ಬೇಜಾರ್ ಮಾಡ್ಕೊಂಡು ಅವಳ ಅಣ್ಣನ ಮನೆಗೆ ಹೋದ ನಂತರ ಅವಳ ಗಂಡ ಮನೇಲಿ ಕೂತ್ಕೊಂಡು ಅವಳ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ದ. ಯಾವ ಕಡೆ ಹೋದ್ರೂ ಕೂಡ ಅವನಿಗೆ ಮೀನನ ನೆನಪು ಬರ್ತಿತ್ತು. ಮೀನಾ ಮನೆಯಲ್ಲಿರುವಾಗ ಎಲ್ಲ ಕೆಲಸವನ್ನು ಮಾಡ್ಕೊಂಡು ರಾಜೇಶಿಗೆ ಎಲ್ಲ ಸಹಾಯವನ್ನು ಮಾಡ್ತಾ ಇದ್ಲು. ಮೀನಾ ಮನೆಯಿಂದ ಹೊರಗೆ ಹೋದ ನಂತರ ಅವನಿಗೆ ಯಾವ ವಸ್ತು ಎಲ್ಲಿ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಅಮ್ಮ, ನನ್ನ ಆಫೀಸಿಗೆ ಸಂಬಂಧಪಟ್ಟ ಫೈಲ್ ಎಲ್ಲ ಇಲ್ಲೇ ಇಟ್ಟಿದ್ದೆ, ತೆಗೆದು ಎಲ್ಲಮ್ಮ ಇಟ್ಟಿದೀಯಾ? ನಾನು ಇಟ್ಟಂತ ವಸ್ತು ಇಟ್ಟ ಜಾಗದಲ್ಲಿ ಇರೋದಿಲ್ಲ, ಪ್ರತಿಯೊಂದು ಪ್ಲೇಸ್ ಬದಲಾವಣೆಯಾಗುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಮೀನಾ ಇರುವಾಗ ನನ್ನ ವಸ್ತುಗಳನ್ನ ಪಟಪಟ ಅಂತ ತೆಗೆದು ಕೊಡ್ತಾ ಇದ್ಲು, ಆದ್ರೆ 2 ದಿನದಿಂದ ಇಟ್ಟ ವಸ್ತು ಇಟ್ಟ ಜಾಗದಲ್ಲೇ ಇಲ್ಲ. ಏನೋ ಟೈಮಿಗೆ ತಕ್ಕ ಹಾಗೆ ಏನೋ ಡೈಲಾಗ್ ಎಲ್ಲ ಮಾತಾಡ್ತಿದೀಯಾ? ಹಾಗಾದ್ರೆ ಮದ್ವೆಗೆ ಮುಂಚೆ ಎಲ್ಲಾನು ಸರಿ ಇತ್ತು,
ಇವಾಗ ಸರಿ ಇಲ್ವಾ ನಿನಗೆ? ಮಾತಾಡೋದ್ನ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡೋ. ಮೊನ್ನೆ ಬಂದವಳಿಗೆ ನೀನು ಇಷ್ಟೆಲ್ಲ ವಹಿಸ್ಕೊಂಡ್ ಮಾತಾಡ್ತಿದ್ಯಲ್ವಾ? 25 ವರ್ಷದಿಂದ ನಾನ್ ನಿನ್ನ ಬೆಳೆಸ್ತಾ ಇದ್ದೀನಲ್ವಾ, ನನಗ್ ಗೊತ್ತಿಲ್ವಾ? ನಿನಗೇನೆ ಇವಾಗ ಬುದ್ಧಿಲ್ಲ ಕಣೋ. ನಿನ್ನ ಹೆಂಡತಿ ಬರ್ಲಿಕ್ಕೆ ಮುಂಚೆ ನಿನ್ ಕೆಲ್ಸನ ನೀನೇ ಮಾಡ್ಕೊಳ್ತಾ ಇದ್ದೆ. ಅವಳು ಬಂದ್ಮೇಲೆ ನಿನ್ನ ವಸ್ತುಗಳನ್ನ ನೀನು ಎಲ್ಲಿ ಇಡ್ತಿದ್ದೀಯ ಅಂತ ನಿನಗೆ ಗೊತ್ತಿಲ್ಲ. ನೀನು ಫೈಲ್ನ ತೆಗ್ದು ಆಚೆ ಈಚೆ ಬಿಸಾಕಿದ್ರೆ ಇಲಿಗಿಲಿ ಏನಾದ್ರೂ ಕಚ್ಚಿ ಹಾಕ್ಬಿಟ್ರೆ ಏನೋ ಮಾಡೋದು? ಅದಕ್ಕೇನೆ ತೆಗ್ದು ನನ್ ರೂಮ್ ಒಳಗೆ ಇಟ್ಟಿದ್ದೀನಿ. ಸರಿ, ಇಷ್ಟಕ್ಕೂ ನನ್ ಟಿಫಿನ್ ಬಾಕ್ಸ್ ಎಲ್ಲ ರೆಡಿ ಆಯ್ತಮ್ಮ. ಲೇಟಾಗಿ ಹೋದ್ರೆ ನಮ್ ಬಾಸ್ ಬೈತಾರೆ. ನನಗೆ ಬೇಗ ರೆಡಿ ಮಾಡಿ ಹೋಗ್ಬೇಕು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಬಂದ್ ತಗೊಂಡೋಗು ಬಾ. ಹಾಗೆ ಹೇಳಿ ಒಂದು ಸಣ್ಣ ಬಾಕ್ಸ್ ಅನ್ನು ರಾಜೇಶ್ ಕೈಯಲ್ಲಿ ಕೊಟ್ರು. ಏನಮ್ಮ ಇಷ್ಟು ಸಣ್ಣ ಟಿಫಿನ್ ಬಾಕ್ಸ್ನ ಕೊಟ್ಟಿದ್ದೀರಾ? ಉಳಿದಿದ್ನೆಲ್ಲ ಎಲ್ಲಿಟ್ಟಿದ್ದೀರಾ? ಬೇಗ ತಗೊಂಬನ್ನಿ, ನಂಗೆ ಲೇಟ್ ಆಗ್ತಾ ಇದೆ. ಇದೇ ಕಣೋ ಟಿಫಿನ್ ಬಾಕ್ಸು. ಬಿಸಿಲು ಜಾಸ್ತಿ ಇದೆ ಅಲ್ವಾ, ಅದಕ್ಕೆ ಮೊಸರನ್ನ ಹಾಕಿದೀನಿ. ಇಷ್ಟೇ ಸಾಕು, ಹೋಗ್ ತಿನ್ನು. ಅಲ್ಲಮ್ಮ, 2 ದಿನದಿಂದ ನೀವು ಮೊಸರನ್ನೇ ಮಾಡ್ಕೊಡ್ತಾ ಇದ್ದೀರಾ. ಅದೇ ತಿಂದು ತಿಂದು ನನಗೆ ಬೋರ್ ಆಗುತ್ತೆ. ಮೀನಾ ಇರುವಾಗ ನೋಡ್ಲಿಲ್ವಾ? ಅವಳು ನನಗೆ ಎಷ್ಟೊಂದು ಐಟಮ್ನ ಮಾಡಿ ಕೊಡ್ತಾ ಇದ್ಲು ಅಂತ ನೀವು ನೋಡಿಲ್ವಾ? ಇಲ್ಲಿ ನೋಡೋ, ನನಗೆ ನಿನ್ನ ಹಾಗೆ ರಮ್ಯನ ಹಾಗೆ ಅಲ್ಲ, ವಯಸ್ಸು ಸಣ್ಣ ವಯಸ್ಸಲ್ಲ. ನನಗೆ ಅಷ್ಟೊಂದು ಕೆಲಸ ಎಲ್ಲ ಮಾಡಕ್ಕಾಗಲ್ಲ. ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾತ್ರ ಮಾಡಕ್ಕಾಗೋದು. ನೀವು ಮೀನನ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಅವಳು ಇವಾಗ ಮನೆ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಅವಳು ಮನೇಲಿರುವಾಗ ಅವಳಿಗೆ ಹಿಂಸೆ ಕೊಟ್ಟು ಎಲ್ಲ ಕೆಲಸವನ್ನು ಅವಳ ಕೈಯಿಂದನೇ ಮಾಡಿಸಿದ್ರಿ. ಅದಕ್ಕೆ ತಾನೇ ಅವಳು ಮನೆ ಬಿಟ್ಟೇ ಹೋಗ್ಬಿಟ್ಲು. ಅವಳು ನನ್ನ ಜೊತೆ ಹೇಳ್ತಾನೆ ಇದ್ಲು, ನೀನು ನಿನ್ ಮಗಳು ಅವಳಿಗೆ ಎಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ ಅಂತ. ಆದ್ರೆ ನಾನೇ ಅವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಾನು ಆವಾಗ್ಲೇ ನಿಮ್ಮಿಬ್ಬರಿಗೆ ಎಚ್ಚರಿಕೆ ಕೊಟ್ಟಿದ್ರೆ ಅವಳು ನನ್ನ ಜೊತೆ ಸರಿಯಾಗಿ ಇರ್ತಾ ಇದ್ಲು. ನಾನು ಇವತ್ತೇ ಹೋಗಿ ನನ್ನ ಹೆಂಡತಿ ಮೀನಾನ ಮನೆ ಕರ್ಕೊಂಬರ್ತೀನಿ. ಅವಳಿಲ್ಲದಿದ್ರೆ ಈ ಮನೇಲಿ ನನಗೆ ಸರಿಯಾಗೋದಿಲ್ಲ. ಶಾರದಾ ಮಗ ಹೇಳಿದ ಮಾತಿಗೆ ಮುಖವನ್ನು ತಿರುಗಿಸಿಕೊಂಡು ಅಲ್ಲಿಂದ ಹೊರಟೋದ್ಲು. ಸಂಜೆ ಹೋಗುವಾಗ ರಾಜೇಶ್ ಮೀನನ ಮನೆಗೆ ಹೋದ. ಸಾರಿ ಮೀನಾ, ನಾನ್ ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಒಂದ್ ಮಾತು ಕೂಡ ನನ್ ಜೊತೆ ಹೇಳದೆ ಬಂದ್ಬಿಟ್ಟೆ. ಅಂಥದ್ದು ನಾನು ಏನ್ ತಪ್ಪು ಮಾಡ್ದೆ? ನನ್ ಜೊತೆ ಬಾ ಮೀನಾ, ನಾವು ಮನೆಗೋಗೋಣ. ಇದಕ್ಕೆ ಮುಂಚೆ ನಡೆದಂತಹ ಕಷ್ಟಗಳು ಇನ್ಮುಂದೆ ನಿನಗೆ ಆಗದ ಹಾಗೆ ನಾನ್ ನಿನ್ ಜೊತೆ ಇದು ನೋಡ್ಕೋತೀನಿ. ನಾನ್ ನಿನ್ನ ಅರ್ಥ ಮಾಡ್ಕೊಂಡಿರ್ಬೇಕು, ಆದ್ರೆ ನಾನ್ ನಿನ್ನ ಅರ್ಥ ಮಾಡ್ಕೊಂಡಿಲ್ಲ. ನನ್ನನ್ನು ಕ್ಷಮಿಸು. ಇನ್ಮುಂದೆ ನನ್ನಿಂದ ನಿನಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮೀನನ ತಂದೆ ಕೋಪದಿಂದ ರಾಜೇಶ್ ಅನ್ನು ನೋಡಿ ಹೀಗೆ ಹೇಳಿದ್ರು. ನೀನು ಎಷ್ಟೇ ಹೇಳಿದ್ರು ನನ್ನ ಮಗಳನ್ನ ನಿನ್ ಜೊತೆ ಕಳ್ಸೋದಿಲ್ಲ ಮಾರಯ್ಯ. ನಿನ್ ಮನೆಗೆ ಕರ್ಕೊಂಡೋಗಿ ನಿನ್ನ ಅಮ್ಮ ನಿನ್ ತಂಗಿ ನನ್ನ ಮಗಳಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಗೊತ್ತಾ? ಅವರೆಲ್ಲ ಒಡೆದು ನನ್ನ ಮಗಳಿಗೆ ಎಷ್ಟೊಂದು ಗಾಯ ಆಗಿತ್ತು ಗೊತ್ತಾ? ಒಬ್ಳೆ ಮಗಳು ಅಂತ ಮುದ್ದಿಂದ ನನ್ನ ಮಗಳನ್ನ ಸಾಕಿದೀವಿ. ನಿನ್ ಮನೆಗೆ ಬಂದ್ಮೇಲೆ ಇಷ್ಟೊಂದು ಕಷ್ಟಪಡ್ಬೇಕಾ? ನಿನ್ ಕುಟುಂಬದಿಂದ ನನ್ನ ಮಗಳು ತುಂಬಾ ಕಷ್ಟಪಟ್ಟಿದ್ದಾಳೆ. ನಿನ್ ಕುಟುಂಬದ ಮೇಲೆ ನಾನು ಕೇಸೇ ಫೈಲ್ ಮಾಡ್ಬೇಕು ಅಂತ ಇದ್ದೆ. ನಿನ್ ಮನೆಯಲ್ಲಿ ನನ್ನ ಮಗಳು ಎಷ್ಟೊಂದು ಕಷ್ಟ ಅನುಭವಿಸಿದಾಳೆ ಅಂತ ಅದನ್ನ ಬರೀ ಮಾತಿನಿಂದ ಹೇಳಲಿಕ್ಕಾಗಲ್ಲ. ಹೌದು, ನೀನೇನು ನನ್ನ ಮಗಳನ್ನ ಪ್ರೀತಿ ಮಾಡಿತಾನೆ ಮದುವೆ ಮಾಡ್ಕೊಂಡೋದೆ? ಅವಳನ್ನ ಸರಿಯಾಗಿ ನೋಡ್ಕೊಂಡ? ಇವಾಗ ಯಾವ ಮುಖ ಇಟ್ಕೊಂಡು ಕರಿಯಕ್ ಬಂದಿದೀಯಾ? ಮಾವಯ್ಯ, ನಡಿಬಾರ್ದ ವಿಷಯ ಎಲ್ಲ ನಡೆದೋಯ್ತು. ಇನ್ಮುಂದೆ ನಾನು ಈ ರೀತಿ ತಪ್ಪನ್ನು ಮಾಡದೇ ಇಲ್ಲ. ದಯವಿಟ್ಟು ನನ್ನ ಜೊತೆ ನಿಮ್ ಮಗಳನ್ನ ಕಳಿಸ್ಕೊಡಿ. ಅವನ ಮಾತು ಕೇಳಿದ ವೀಣಾಳ ತಾಯಿ ವನಜಾಕ್ಷಿ ಹೀಗೆ ಹೇಳಿದ್ಲು. ರೀ, ನಾವು ಇವರಿಬ್ಬರನ್ನ ಬೇರೆ ಮಾಡಿ ಇದ್ರೆ ಅದು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ರೀ. ಮೀನಾ ಅವಳ ಗಂಡನ ಜೊತೆ ಹೋಗ್ತೀನಿ ಅಂತ ಆಸೆ ಪಡ್ತಿದ್ದಾಳೆ. ಅಳಿಯಂದ್ರು ಕೂಡ ಹೇಳ್ತಾ ಇದಾರೆ ಅಲ್ವಾ ಚೆನ್ನಾಗಿ ನೋಡ್ಕೋತೀನಿ ಅಂತ. ಒಂದ್ಸಲ ಅವರಿಗೆ ಚಾನ್ಸ್ ಕೊಟ್ಟು ನೋಡೋಣ ರೀ. ಇನ್ನೊಂದ್ಸಲ ಹಾಗೆ ನಡೆದ್ರೆ ಅವ್ರ ಫ್ಯಾಮಿಲಿ ಮೇಲೆ ನಾವು ಕೇಸ್ ಹಾಕೋಣ. ಇವಾಗ ಕಳಿಸ್ಕೊಡ್ರಿ, ಮಗಳು ಹೋಗಿ ಬರ್ಲಿ. ಹೀಗೆ ವನಜ ಹೇಳಿದಾಗ ರಾಂಬಾಬು ಅವನ ಮಗಳನ್ನು ರಾಜೇಶ್ ಜೊತೆ ಗಂಡನ್ ಮನೆ ಕಳಿಸ್ದ. ರಾಜೇಶ್ ಸಂತೋಷದಿಂದ ಮೀನಾನ ಮನೆ ಕರ್ಕೊಂಬಂದ. ಅಮ್ಮ, ನಾನು ಮೀನಾನ ಮನೆ ಕರ್ಕೊಂಬಂದಿದ್ದೀನಿ. ನನ್ನ ಹೆಂಡತಿಗೆ ಏನೂ ಹೇಳ್ಬಾರ್ದು. ಹಾಗೆ ಮಾತ್ರ ನನ್ನ ಹೆಂಡತಿಗೆ ನೀವೇನಾದ್ರೂ ಹೇಳಿದ್ರೆ ನಾನು ಬೇರೆ ಮನೆ ಮಾಡ್ಕೊಂಡೋಗ್ತೀನಿ. ಈ ವಿಷಯನ ಮೊದಲು ನಿಮ್ಮ ಮಗಳಿಗೆ ಹೇಳಿ. ಮೀನಾ ನನ್ನ ನಂಬಿ ಈ ಮನೆಗೆ ಬಂದಿದ್ದಾಳೆ. ಅವಳ ಮನ್ಸಿಗೆ ಮಾತ್ರ ಬೇಜಾರಾದ್ರೆ ಇನ್ಮುಂದೆ ನಾನು ಸುಮ್ಮನೆ ಇರೋದಿಲ್ಲ. ಅವಳು ನನ್ನ ಬಿಟ್ಟು ಹೋದ್ಮೇಲೆನೆ ಅವಳ ವ್ಯಾಲ್ಯೂ ಏನು ಅಂತ ನನಗರ್ಥ ಆಗಿದ್ದು. ಇಲ್ಲಿ ನೋಡಪ್ಪ, ನಿನ್ ಹೆಂಡತಿನ ನಾನೇನು ಹೇಳೋದಿಲ್ಲ. ನಿನ್ನ ಇಷ್ಟಕ್ಕೆ ತಾನೇ ನೀನ್ ಮದ್ವೆ ಆಗ್ಬೇಕು ಅಂತ, ನೀನ್ ಸಂತೋಷವಾಗಿರ್ಬೇಕು ಅಂತ ತಾನೆ ಅವತ್ ನೀನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ ಬಂದಾಗ ನಾನು ಏನು ಹೇಳ್ದೆ, ಸುಮ್ಮನೆ ನಿಂತ್ಕೊಂಡಿದ್ದೆ. ಹೆಂಡತಿ ಬಗ್ಗೆ ಮಾತ್ರ ಅಲ್ಲ, ಅಮ್ಮ ತಂಗಿ ಬಗ್ಗೆನೂ ನೀನು ಸ್ವಲ್ಪ ಆಲೋಚನೆ ಮಾಡ್ಬೇಕು. ಯಶ್ ಯಾವಾಗ್ಲೂ ತನ್ನ ತಾಯಿ ಹೀಗೆ ತಾನೇ ಮಾತಾಡೋದು ಅಂತ ಏನು ಮಾತನಾಡದೆ ರೂಮ್ ಒಳಗೆ ಹೋದ. ನನ್ನ ಜೊತೆ ಮೀನಾ ಕೂಡ ರೂಮಿಗೆ ಹೋದ್ಲು. ಹೀಗೆ 2 ದಿನ ಶಾರದಮ್ಮ ಮನೆಯಲ್ಲಿ ಎಲ್ಲ ಕೆಲಸವನ್ನು ತಾನೇ ಮಾಡಿಕೊಂಡು ಮಗನಿಗೆ ಕೂಡ ವಿಧ ವಿಧವಾದ ಕ್ಯಾರೇಜ್ ಅನ್ನು ಕೂಡ ಕಟ್ಟಿಕೊಟ್ಟು, ನೋಡ್ದ ಕಣೋ, ನಾನ್ ನಿನ್ನ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅಂತ. ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ, ನಾನಿನ್ನು ಹೊರಡ್ತೀನಿ. ಆ ನಂತರ ತಾಯಿ ಮಗ ಹೋದ್ಮೇಲೆ ರಮ್ಯನ ರೂಮಿಗೆ ಬಂದ್ಲು. ಏನಮ್ಮ, ನೀವೊಬ್ರೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ ಸೊಸೆ ಕೈಯಲ್ಲಿ ಯಾವ ಕೆಲ್ಸನೂ ಮಾಡಿಸ್ತಾ ಇಲ್ವಾ? ಇವಾಗ ನಿಮ್ಗೆ ಸೊಂಟ ನೋವು ಬರ್ತಾ ಇಲ್ಲ?
ನಾನು ಮನೆಯಲ್ಲಿ ಯಾವ ಕೆಲಸ ಮಾಡದಿದ್ರೆ ನಿನ್ ಮಣ್ಣ ನಮ್ನ ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಹೋಗ್ತಾನಂತೆ. ಸ್ವಲ್ಪ ದಿನ ಅವನಿ ಹೆಂಡತಿ ಕೈಯಲ್ಲಿ ಯಾವ ಕೆಲಸ ಮಾಡದ ಹಾಗೆ ನಾಟಕ ಮಾಡಿ ಮುಂದೆ ಏನ್ ಮಾಡ್ಬೇಕು ಅದನ್ನ ಮಾಡೋಣ. ನಾವು ಮುಂದಕ್ಕೆ ನಿಮ್ಮ ಅತ್ತಿಗೆ ಅಣ್ಣನ ಜೊತೆ ಜೀವನ ಮಾಡದೆ ಅವ್ರ ತಾಯಿ ಮನೇಲಿ ಕೂರುವ ಹಾಗೆ ಏನಾದ್ರೂ ಮಾಡ್ಬೇಕು. ನಿಮ್ಮ ಅಣ್ಣನಿಗೂ ಅವಳ ನೆನಪು ಬಾರದ ಹಾಗೇನೆ ನಾವು ಮಾಡ್ಬೇಕು. ₹1 ತಂದಿಲ್ಲ, ಮತ್ತೆ ನಮ್ಮೇಲೇನೆ ಜಬರ್ದಸ್ತ್ ಮಾಡ್ತಾ ಇದ್ದಾಳೆ. ಹೀಗೆ ಶಾರದಮ್ಮ 4-5 ದಿನ ಕೆಲಸ ಮಾಡದೆ ನಾಟಕವಾಡಿ ಆನಂತರ ನಿಧಾನವಾಗಿ ಒಂದೊಂದು ಕೆಲಸವನ್ನು ಮೀನನಿಗೆ ಕೊಟ್ಲು. ಹೀಗೆ ಮೀನಾ ಕೂಡ ನಿಧಾನವಾಗಿ ಕೆಲಸವನ್ನು ಮಾಡಲಾರಂಭಿಸಿದ್ಲು. ಒಂದು ದಿನ ಶಾರದಾ ಮೀನನ್ ಬಳಿ ಬಂದು ಅಡಿಗೆ ಮಾಡ್ಲಿಕ್ಕೆ ಹೇಳಿದ್ಲು. ಆ ನಂತರ ಅಮ್ಮ ಮಗಳು ಇಬ್ರು ನಿದ್ರೆ ಮಾಡಲಾರಂಭಿಸಿದ್ರು. ಮೀನಾ ಅಡುಗೆ ಆದ ನಂತರ ಅತ್ತೆನ ಬಂದು ಎಬ್ಸಿದ್ಲು. ಏನು ಮೀನಾ, ನಿನ್ಗೇನ್ ಬುದ್ಧಿ ಇಲ್ವಾ? ನನ್ ಮಗಳು ಇವಾಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಅವಳು ನಿದ್ರೆ ಮಾಡುವಾಗ ಅವಳನ್ನ ಎಬ್ಬಿಸ್ಬಾರ್ದು ಅಂತ ನಿನಗೆ ಪರಿಜ್ಞಾನ ಕೂಡ ಇಲ್ವಾ? ನನ್ ಮಗಳು ಎಷ್ಟು ವಿಶ್ರಾಂತಿ ತಗೊಳ್ತಾಳೋ ಅಷ್ಟು ಒಳ್ಳೇದು. ನಾವ್ ಏನಾದ್ರೂ ಹೇಳಿದ್ರೆ ಹೋಗಿ ನಿನ್ ಗಂಡನ್ ಜೊತೆ ಚಾಡಿ ಹೇಳ್ತೀಯಾ? ತಾಯಿ ಮಗನ ನಡುವೆ ಜಗಳವಂತ ಅಂದಾಗ್ತಿದೀಯಾ? ನಿನ್ನಂತ ಸೊಸೆನ ಇದುವರೆಗೆ ನಾನು ನೋಡ್ಲೇ ಇಲ್ಲ. ಹಾಗೆ ಅಂತ ಒಡಿಯಲಾರಂಭಿಸಿದ್ಲು. ಅದಲ್ಲ ಅತ್ತೆ, ಅವಳು ಸರಿಯಾದ ಸಮಯಕ್ಕೆ ಊಟ ಮಾಡಿದ್ರೇನೆ ಅವಳ ಹೆಲ್ತಿಗೆ ಒಳ್ಳೇದು ಅಂತ ಎಬ್ಸ್ದೆ. ಬೆಳಿಗ್ಗೆ ಕೂಡ ಅವಳು ಸರಿಯಾಗಿ ಊಟ ಮಾಡ್ಲಿಲ್ಲ. ಏನೇ ನನಗೇನೆ ಎದುರುತ್ರ ಮಾತಾಡ್ತಿದೀಯಾ? ಹಾಗೆ ಅಂತ ಹೇಳಿ ಮತ್ತೆ ಒಡಿಯಲಾರಂಭಿಸಿದ್ಲು. ಏನಮ್ಮ, ನೆಮ್ಮದಿಯಾಗಿ ನಿದ್ರೆ ಕೂಡ ಮಾಡಕ್ ಬಿಡಲ್ವಾ? ಹೀಗೆ ಮೀನನ್ನ ರೂಮಿಂದ ಆಚೆ ತಳ್ಳಿ ಬಾಗಿಲನ್ನು ಹಾಕಿದ್ಲು ರಮ್ಯಾ. ಅಮ್ಮ ಮಗಳು ಇಬ್ಬರು ಸೇರಿ ಸೊಸೆಯನ್ನು ರೂಮ್ ಒಳಗೆ ಕೂಡಾಕಿ ಅವಳು ಮಾಡಿಟ್ಟ ಅಡಿಗೆಯನ್ನು ಅವರೇ ತಿನ್ಬಿಟ್ರು. ರಮ್ಯಾ ರೂಮ್ ಒಳಗೆ ಇದ್ದು ಹಸಿವಲ್ಲಿ ಒದ್ದಾಡ್ತಾ ಇದ್ಲು. ಸಂಜೆ ಅವಳ ಗಂಡ ಬಂದ ನಂತರ ಎಲ್ಲ ವಿಷಯವನ್ನು ಹೇಳಿದ್ಲು. ಆದರೆ ರಾಜೇಶ್ ಅವನ ಆಫೀಸಲ್ಲಿ ನಡೆದ ಘಟನೆಯ ಬಗ್ಗೆ ಏನೋ ಕಿರಿಕಿರಿಯಲ್ಲಿ ಇದ್ದ. ನನಗೆ ಮೊದ್ಲೇ ಆಫೀಸಲ್ಲಿ ತುಂಬಾ ಟೆನ್ಷನ್ ವರ್ಕ್ ಇದೆ. ನಾನು ಅದನ್ನ ನೋಡ್ಲಾ ಅಥವಾ ಮನೇಲಿ ನಿಮ್ ಜಗಳನ್ನ ನೋಡ್ಲಾ? ಯಾಕೆ ಎಲ್ಲರೂ ಸೇರ್ಕೊಂಡು ಹೀಗೆ ನನಗೆ ತುಂಬಾ ಹಿಂಸೆ ಕೊಡ್ತಿದ್ದೀರಾ? ಮೀನಾ ಅವನು ಏನೋ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಅರ್ಥ ಮಾಡ್ಕೊಂಡು ಅಡುಗೆ ಮನೆಗೆ ಹೋಗಿ ಅಡುಗೆಯನ್ನು ಮಾಡಲಾರಂಭಿಸಿದ್ಲು. ನಿಧಾನವಾಗಿ ಶಾರದಾ ರಾಜೇಶ್ ಬಳಿ ಬಂದ್ಲು. ಅಪ್ಪ ರಾಜೇಶ್, ಏನಾಯ್ತಪ್ಪ? ಯಾಕೋ ಒಂಥರ ಇದ್ದೀಯಾ? ತಲೆ ಏನಾದ್ರೂ ನೋವಾಗ್ತಿದ್ಯಾ? ಅಮೃತಾಂಜನ್ ತಗೊಂಬಂದು ತಲೆಗೆ ಉಜ್ಜಿ ಕೊಟ್ಲಾ ಅಥವಾ ಸ್ಟ್ರಾಂಗ್ ಆಗಿ ಕಾಪಿ ಮಾಡ್ಕೊಂಬರ್ಲಾ? ಏನು ಇಲ್ಲಮ್ಮ, ನಾನ್ ಚೆನ್ನಾಗಿದ್ದೀನಿ. ಆಫೀಸಲ್ಲಿ ಸ್ವಲ್ಪ ವರ್ಕ್ ಟೆನ್ಷನ್ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಕೆಲ್ಸ ನಾನೇ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಸೊಂಟ ನೋವು ಜಾಸ್ತಿ ಆಗಿದೆ. ಅದಕ್ಕೇನೆ ಮೀನನ್ ಜೊತೆ ಸ್ವಲ್ಪ ಕೆಲಸ ಮಾಡು ಅಂತ ಹೇಳ್ದೆ. ಅವಳು ನಿದ್ರೆ ಮಾಡ್ತಿದ್ದ ರಮ್ಯನ ಎಬ್ಸಿದ್ಲು ಕಣು. ಅವಳು ಮೊದ್ಲು ರೀತಿ ಇಲ್ಲ, ಇವಾಗ ತುಂಬಾ ಬದಲಾಗಿದ್ದಾಳೆ. ನೀನು ಕೂಡ ಇವಾಗ ಅವಳನ್ನ ತುಂಬಾನೇ ಮುದ್ದು ಮಾಡ್ತಿದ್ದೀಯ. ನಿನಗೆ ಗೊತ್ತು ತಾನೆ, ನಾನು ಮೊದ್ಲ ಹಾಗೆ ಇಲ್ಲ, ಎಲ್ಲ ಕೆಲಸ ನಾನ್ ತಾನೇ ಮಾಡ್ತಿದ್ದೀನಿ. ನಿನ್ ತಂಗಿ ಗರ್ಭಿಣಿ ಅಂತ ಕೂಡ ಇಲ್ಲದೆ ಅವಳ ಬಾಯಿಗೆ ಬಂದ ಹಾಗೆ ನಿನ್ ತಂಗಿನ ಮಾತಾಡ್ತಾಳೆ. ನಮ್ ಜೊತೆ ಕೂಡ ಸರಿಯಾಗಿ ಮಾತಾಡಲ್ಲ. ನಿನ್ ಬಗ್ಗೆ ಆಲೋಚನೆ ಮಾಡಿ ನಾವಿಬ್ರು ಏನು ಮಾತಾಡ್ತಿಲ್ಲ. ಹೀಗೆ ಶಾರದಾ ನಿಧಾನವಾಗಿ ಮೀನನ್ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ರಾಜೇಶ್ ಒಳಗೆ ಹುಟ್ಟಿಸಿದ್ಲು. ರಾಜೇಶ್ ಕೂಡ ಕೋಪದಿಂದ ಅವಾಗವಾಗ ಬಂದು ಮೀನನ ಹೊಡಿತಾ ಇದ್ದ. ಮೀನಾ ಏನಾದ್ರೂ ಒಂದು ನಿರ್ಧಾರ ಮಾಡ್ಬೇಕು ಅಂತ ಇರುವಷ್ಟರಲ್ಲೇ ಅವಳ ತಂದೆ ತಾಯಿ ಅವಳನ್ನ ನೋಡಕ್ ಬಂದ್ರು. ಗಾಯದಿಂದ ಇರುವ ಮೀನನನ್ನು ಕೂಡ ನೋಡಿದ್ರು. ಆ ನಂತರ ಏನ್ ನಡೀತು ಅಂತ ತಿಳ್ಕೊಳಕ್ಕೋಸ್ಕರ ಮುಂದಿನ ಭಾಗವನ್ನು ನೋಡೋಣ.